ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಆನಿಯನ್ ಟ್ಯಾಮ್ರಿನ್ ಚಟ್ನಿ ಹೆಂಗೆ ಮಾಡೋದಂತ ಹೇಳಿ ತೋರ್ಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವೆರಿ ಟೇಸ್ಟಿ ಆ್ಯಂಡ್ ಈಸಿಯಾಗಿ ಆನಿಯನ್ ಟ್ಯಾಮ್ರಿನ್ ಚಟ್ನಿ ಹೆಂಗೆ ಮಾಡೋದಂತ ಹೇಳಿ ನೋಡ್ಕೊಂಡು ಬರೋಣ. ಫಸ್ಟ್ ಒಂದು ಬಾಳ್ಗಿಗೆ 2 ಚಮಚದಷ್ಟು ಎಣ್ಣೆ ಹಾಕೋತೀನಿ. ಎಣ್ಣೆ ಲೈಟಾಗಿ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಚಟ ಆದಮೇಲೆ ಒಂದು 20ರಿಂದ 25 ಎಸಳಿನಷ್ಟು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡೀನಿ. ಇವೆರಡು ಎಣ್ಣೆ ಒಳಗೆ ಲೈಟಾಗಿ ಫ್ರೈ ಆದಮೇಲೆ ಒಂದು ಉಳ್ಳಾಗಡ್ಡಿನ ಸ್ಲೈಸ್ನಾಗಿ ಕಟ್ ಮಾಡಿ ಹಾಕ್ಕೊಳತ್ತೀನಿ. ನೀವು ಇದಕ್ಕೆ ಸಾಂಬಾರು ಈರುಳ್ಳಿ ಇತ್ತಂದ್ರೆ ಅದನ್ನು ಕೂಡ ಹಾಕೋರಿ, ಭಾರಿ ಮಸ್ತ್ ಟೇಸ್ಟಾಗಿ ಬರ್ತೈತಿ. ನಾನು ನಾರ್ಮಲ್ ಈರುಳ್ಳಿನ ಒಂದು ದೊಡ್ಡದು ಹಾಕ್ಕೊಂಡೀನಿ. ಸಾಂಬಾರು ಈರುಳ್ಳಿ ಇತ್ತಂತಂದ್ರೆ ಒಂದು 4 ಹಾಕೋರಿ, ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿ ಬರ್ತೈತಿ. ಒಂದು ಎಣ್ಣೆ ಒಳಗೆ ಒಂದು ಸ್ವಲ್ಪ ಚಲೋತ್ನಂಗೆ ಉಳ್ಳಾಗಡ್ಡಿನ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಕಡ್ಡಿಯಷ್ಟು ನಾನು ಕರಿಬೇವು ಹಾಕೋತೀನಿ. ಆಮೇಲೆ ಒಂದು 4ರಿಂದ 5 ಒಣ ಮೆಣಸಿನ್ಕಾಯಿ ಹಾಕೋತೀನಿ. ನಿಮ್ಮ ಖಾರದ ಟೇಸ್ಟ್ನ ನೋಡಿಕೊಂಡು ನೀವು ಒಣ ಮೆಣಸಿನ್ಕಾಯಿನ ಹಾಕೋರಿ. ಇದನ್ನಿಷ್ಟನ್ನ ಈಗ ಎಣ್ಣೆ ಒಳಗೆ ಉಳ್ಳಾಗಡ್ಡಿ ಕಂಪ್ಲೀಟ್ ಮೆತ್ತಗಾಗಬೇಕು, ಅಲ್ಲಿ ಮಟ್ಟ ಇವನ್ನ ಫ್ರೈ ಮಾಡ್ಕೋತೇನಂತ. ನೀವು ಕೆಂಪು ಮೆಣಸಿನ್ಕಾಯಿ, ಹಣ್ಣು ಮೆಣಸಿನ್ಕಾಯಿ ಇರ್ತಾವಲ್ಲ ಅವನ್ನೂ ಕೂಡ ಹಾಕೋಬೋದು. ಇಲ್ಲ ಅಂದರೆ ಮೆಣಸಿನ್ಕಾಯಿ ಸ್ಕಿಪ್ ಮಾಡಿ ನೀವು ಖಾರದ ಪೌಡರ್ ಆದರೂ ಹಾಕೋಬೋದು. ನಿಮ್ಮ ಟೇಸ್ಟ್ನ ನೋಡಿಕೊಂಡು ಖಾರ ಹಾಕೋರಿ. ನೆಕ್ಸ್ಟ್ ಒಂದು ಸಣ್ಣ ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಹಾಕ್ಕೊಂಡು ಅದು ಮೆತ್ತಗಾಗಬೇಕಾ ಅಲ್ಲಿ ಮಟ್ಟ ಇದನ್ನು ನಾವು ಫ್ರೈ ಮಾಡೋಣಂತ. ಸ್ವಲ್ಪ ಗಟ್ಟಿ ಇರ್ತೈತಲ್ಲ, ಅದು ಎಣ್ಣೆ ಒಳಗೆ ಫ್ರೈ ಆಗ್ತಾ ಮೆತ್ತಗಾಗ್ತೈತಿ, ಅಲ್ಲಿ ಮಟ್ಟ ಅದನ್ನು ಫ್ರೈ ಮಾಡೋಣಂತ. ಭಾಳ ಈಸಿಯಾಗಿ ಕ್ವಿಕ್ಕಾಗಿ ರೆಡಿ ಆಗ್ತೈತಿ. ನೀವು ಇದನ್ನು ಚಪಾತಿ ಜೊತೆ, ಬ್ರೆಡ್ ಜೊತೆ ಅಥವಾ ಪೂರಿ ಜೊತೆ ಇಲ್ಲ ರೈಸಿಗೆ ಸೈಡ್ ಡಿಶ್ ಆಗಿನೂ ಕೂಡ ಸರ್ವ್ ಮಾಡ್ಬೋದು. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟಾಗಿ ಬರ್ತೈತಿ ನೋಡಿರಿ. ಈಸಿಯಾಗಿರ್ತೈತಿ, ಕ್ವಿಕ್ ಆಗಿರ್ತೈತಿ, ಟೇಸ್ಟ್ ಅಷ್ಟು ಮಸ್ತ್ ಅಂದ್ರೆ ಮಸ್ತಾಗಿ ಬರ್ತೈತಿ ನೋಡಿರಿ. ಸೊ ಹುಣಸೆ ಹಣ್ಣು ಒಂದು ಸ್ವಲ್ಪ ಹಿಂಗೆ ಸ್ಪೂನ್ಲೇ ಪ್ರೆಸ್ ಮಾಡಿದಾಗ ಅದು ಮೆತ್ತಗೆ ಅನ್ನಿಸ್ಬೇಕು, ಅಲ್ಲಿ ಮಟ್ಟ ಫ್ರೈ ಮಾಡೀನಿ ನೋಡಿರಿ ನಾನು. ಈಗ ಗ್ಯಾಸ್ನ ಆಫ್ ಮಾಡಿಕೊಂಡು ಇದು ಏನು ಹುರಿದಿದ್ದ ಮಸಾಲ ಐತಲ್ಲ ಇದು ಕಂಪ್ಲೀಟಾಗಿ ತಣ್ಣಗಾಗಲಿ, ಆಮೇಲೆ ನಾವು ಇದನ್ನು ಮಿಕ್ಸಿ ಮಾಡೋಣ ಅಂತ. ಹುರಿದಿರೋದು ಕಂಪ್ಲೀಟ್ ತಣ್ಣಗಾದ್ಮೇಲೆ ನಾನು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳಕತ್ತೀನಿ. ನೀವು ಬೇಕಿದ್ರೆ ಇಲ್ಲೇ ಒಂದು ಸ್ವಲ್ಪ ಬೆಲ್ಲನೂ ಹಾಕ್ಕೋಬೋದು, ಇಲ್ಲ ಅಂತಂದ್ರೆ ಬೆಲ್ಲ ಸ್ಕಿಪ್ ಮಾಡ್ಬೋದು. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಫೈನಾಗಿ ಮಿಕ್ಸಿ ಮಾಡ್ಕೊಂಡು ಬರೋಣ ಅಂತ. ನಾನಿಲ್ಲೇ ನೀರು ಸೇರಿಸಿಲ್ಲ. ನೀರು ಸೇರಿಸ್ಲಾರ್ದ ಮಿಕ್ಸಿ ಮಾಡಿದ್ರಿ ಅಂತಂದ್ರೆ ಒಂದು 15 to 20 ಡೇಸ್ ಬರ್ತೈತಿ. ನೀವು ನೀರು ಸೇರಿಸಿದ್ರಿ ಅಂದರೆ 2ರಿಂದ 3 ದಿನ ಚಟ್ನಿ ಒಟ್ಟ ಕೆಡ್ಲಂಗೆ ಇರ್ತೈತಿ ನೋಡಿರಿ. ಸೊ ಫೈನಾಗಿ ನಾನು ಮಿಕ್ಸಿ ಮಾಡ್ಕೊಂಡು ಬಂದೀನಿ. ಬರೀ ಈಗ ಇದನ್ನು ಚಪಾತಿಗೆ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡೋಣ ಅಂತ. ಸೊ ನಾವು ಒಂದು ಚಪಾತಿಗೆ ಕಂಪ್ಲೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ರೋಲ್ ಮಾಡಿ ಟೇಸ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಈರುಳ್ಳಿ ಟ್ಯಾಮ್ರಿನ್ ಚಟ್ನಿ ರೆಡಿ ಆಗೈತಿ. ನೀವು ಮನೆ ಒಳಗೆ ಮಾಡಿರಿ, ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.